ಅದನ್ನು ನೀವು ಈ ವರ್ಷ ಚೆನ್ನಾಗಿ ಅಭ್ಯಾಸ ಮಾಡಿ ಮುಂದಿನ ವರ್ಷಕ್ಕೆ ನೀವು ಅಡ್ಜಸ್ಟ್ ಆಗಲಿಕ್ಕೆ ತಯಾರಾಗಿರ್ಬೇಕು ಅಂತಕ್ಕಂಥದ್ದು. ಆ ಕೆಲಸವನ್ನು ತಾವು ಅಷ್ಟೇ ಮಾಡ್ತೀರಾ. ಕಾರ್ಯದರ್ಶಿ ಇನ್ನೊಂದು ಹೇಳೋದು ಮಾಡ್ತೇನೆ ನಾನು ನೋಡಿ. ಈ ಗ್ಯಾಂಗು ಗ್ಯಾವಲ್ ಮತ್ತು ಆ ಬ್ಯಾನರ್ ಇದೆಯಲ್ಲ, ಇದು ನಿಮ್ಮ ಆಸ್ತಿ, ಸಂಸ್ಥೆ ಆಸ್ತಿ. ಮತ್ತು ಪುಸ್ತಕಗಳು ಏನೆಲ್ಲ ಒಂದು ಸಂಸ್ಥೆ ಆಸ್ತಿ ಇರುತ್ತೋ ಅದೆಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ವ್ಯವಹಾರ ಮಾಡ್ತಕ್ಕಂಥದ್ದು. ಮುಂದಿನ ವರ್ಷ ಈ ಪದಾಧಿಕಾರಿಗಳು ಬಹುಶಃ 6 ತಿಂಗಳಿಂದ ಅಧ್ಯಕ್ಷರಾಗಲಿಕ್ಕೆ ತಯಾರಾಗಿದ್ರು ಅಂತ ಕಾಣ್ತದೆ. ಯಾಕಂದ್ರೆ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿದ್ರು. ಹೊಸ ಸಂಸ್ಥೆಗೆ ಯಾವತ್ತೂ ಕೂಡ ಕಾಂಪಿಟೇಷನ್ ಇರಬೇಕು. ಯಾವುದಲ್ಲಿ ಕೆಲಸ ಕಾರ್ಯಗಳ ಸೇವಾ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಇಲ್ವಾ? ನಿಮಗೆ ಈ ವರ್ಷ ನೋಡಿ ಆದ್ಮೇಲೆ ನೀವು ಕೊಟ್ಟಿರ್ತಕ್ಕಂಥದ್ದು ಕೇವಲ 5 ತಿಂಗಳು ಮಾತ್ರ. 5 ತಿಂಗಳಲ್ಲಿ ಬೇರೆ 3 ವರ್ಷ ಕೆಲಸ ಮಾಡಿದಂತ ಅಧ್ಯಕ್ಷರು ಸಾಧಿಸ್ತಾ ಇರ್ತಕ್ಕಂಥ ಎಲ್ಲಾ ಕಾರ್ಯಗಳನ್ನು ಕೂಡ ತಾವು ಅಲ್ವಾ? ನಿಮ್ಮ ಕಾರ್ಯ ಸಾಧನೆ ಏನು ಅಂತ ಹೇಳಿದ್ರೆ ಅತಿ ಹೆಚ್ಚು ಸೇವಾ ಕಾರ್ಯಗಳನ್ನು ಮಾಡಬೇಕು. ನೀವು ನಿಮ್ಮ ಸಾಧನೆಯನ್ನು ಮಾಡಬೇಕು. ಜೊತೆಗೆ ಜಿಲ್ಲೆಯಲ್ಲಿ ಹಮ್ಮಿಕೊಳ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಸದಸ್ಯರನ್ನ ಕರ್ಕೊಂಡು ಹೋಗ್ಬೇಕು. ಈಗ ನಮ್ಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ರೀಜನಲ್ ಮೀಟ್ ಬರ್ತಾರೆ ನೋಡಿ. ನಮ್ಮ ರೀಜನಲ್ ಚೇರ್ಮನ್ ರಕ್ಷಿತರಾಗಿದ್ದಾರೆ. ಅವ್ರ ಆಲೇ ಬಹಳ ಉತ್ಸುಕತೆಯಿಂದ ಅವ್ರು ರೀಜನಲ್ ಮೀಟ್ ಮಾಡಲಿಕ್ಕೆ ತಯಾರಾಗಿದ್ದಾರೆ. ನಮ್ಮ ಟಿ ನಾಗರಾಜ್ ಅವರು ಅವ್ರಾಗಲೇ ಬಹುಶಃ ಜನವರಿ 4 ಮತ್ತು 11ನೇ ತಾರೀಕು ಅವ್ರದ್ದು ರೀಜನ್ ಮೀಟ್ ಇದೆ. ರೀಜನ್ ಮೀಟ್ಗೆ ನಿಮ್ಮ ಎಲ್ಲ ಸದಸ್ಯರು ತಪ್ಪದೆ ಬರಬೇಕು. ಡಿಸ್ಟ್ರಿಕ್ಟ್ ಕನ್ವೆನ್ಷನ್ ಆಗುತ್ತೆ ಬರಬೇಕು ಇಲ್ವಾ? ಜಿಲ್ಲೆಯ ಎಲ್ಲ ಕಾರ್ಯಕ್ರಮಗಳು ಕೂಡ ಭಾಗಿಯಾಗುತ್ತೆ. ಭಾಗಿಯಾಗೋದ್ರಿಂದ ಏನಾಗುತ್ತೆ ಅಂತ